ದಾವಣಗೆರೆ ಚಿಟ್ಟಗೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಒಂದು ಸೀರೀಸ್ ಆಫ್ ಸ್ಟೋರೀಸ್ ಮಾಡಿದ್ದು. ಇದಕ್ಕೆ ನ್ಯಾಯ ಸಿಗದೆ ಸತತವಾಗಿ 6 ತಿಂಗಳು ವಿಜಯವಾಹಿನಿ ಈ ಪ್ರಕರಣದ ಹಿಂದೆ ಇತ್ತು. ಅದರ ಅರ್ಥ ಅಲ್ಲಿರುವಂತಹ ಇನ್ಚಾರ್ಜ್ ಮಿನಿಸ್ಟರ್ ಎಸ್ ಮಲ್ಲಿಕಾರ್ಜುನ ಕೈಯಲ್ಲಿ ಏನೂ ಆಗಲಿಲ್ಲ ಅಂತ. ಅಂದರೆ ಈಗ ಮತ್ತೆ ಎಲೆಕ್ಷನ್ ಬಂದಿದೆ, ಮತ್ತೆ ಅದೇ ಮನುಷ್ಯನಿಗೆ ಓಟ್ ಹಾಕಕ್ಕೆ ಹೋಗ್ತಿದ್ದಾರೆ. ಬಟ್ ನಾವು ಮಾಡಿದಂತಹ ಕೆಲಸ ಏನಿತ್ತು ಅದಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ, ನ್ಯಾಯ ಗೆದ್ದಿದೆ. ಅಲ್ಲಿರುವಂತಹ ಎಲ್ಲ ಹೆಣ್ಮಕ್ಳಿಗೆ ವಾಪಸ್ಸು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಇದು ಸಂಪೂರ್ಣವಾಗಿ ವಿಜಯವಾಹಿನಿಯ ಒಂದು ಕ್ರಿಯೆ. ಅವರು ಮಾಡಿದಂತಹ ಕೆಲಸದಿಂದ ಇವರಿಗೆ ಕೆಲಸ ಸಿಕ್ಕಿದೆ. ಬಟ್ ಅಲ್ಲಿರುವಂತಹ ಮಿನಿಸ್ಟ್ರು ತಲೆ ಕೆಡಿಸ್ಕೊಂಡಿರಲಿಲ್ಲ, ಅಲ್ಲಿರುವಂತಹ MLAಗಳು ತಲೆ ಕೆಡಿಸ್ಕೊತಿರಲಿಲ್ಲ. ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೂ ಕೇಳುವಂಥವ್ರು ದಿಕ್ಕಿರಲಿಲ್ಲ. ಇವತ್ತು ಯಾವ ಮುಖ ಇಟ್ಕೊಂಡು ಓಟ್ ಕೇಳೋದಕ್ಕೆ ಬೀದಿಗೆ ಬರ್ತಿದ್ದೀರಿ ಮಲ್ಲಿಕಾರ್ಜುನ್ ಆ್ಯಂಡ್ ಫ್ಯಾಮಿಲಿ? ಸೊ ಇದನ್ನು ನಾನು 3 ಜನಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಹಾಗೂ ಇವತ್ತು ಆ ಚಿಕ್ಕ ಮಗು ಏನು ಎಲೆಕ್ಷನ್ ನಿಂತಿದೆ ಅವ್ರನ್ನೂ ಕೇಳ್ತಾ ಇದ್ದೀನಿ. ಮತ್ತು ಯಾರಿಗೆ ನ್ಯಾಯ ಕೊಡಿಸ್ತೀರಿ? ಯಾಕೆ ನಿಮಗೆ ಈ ಒಂದು MLA ಎಲೆಕ್ಷನ್?